ನಲ್ಲಿ ನಡೆಯಲಿರುವಂತ ಅಂತ್ಯಕ್ರಿಯೆ ಗುಜರಾತ್ನಲ್ಲಿ ಸಿಎಂ ಆಗಿದ್ದಂತ ವಿಜಯ್ ರೂಪಾನಿ ನೆನೆ ವಿಜಯ್ ರೂಪಾನಿ ಮೃತದೇಹವನ್ನು ಹಸ್ತಾಂತರಿಸಲಾಗಿತ್ತು. ಇವತ್ತು ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಿದ್ದಾರೆ. ಹಾಗಾಗಿ ಅಂತ್ಯ ಸಂಸ್ಕಾರಕ್ಕೆ ಅಂತ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ವಿಜಯ್ ರೂಪಾನಿಯವರ ಮೃತದೇಹದ ಗುರುತು ಪತ್ತೆ ಹಚ್ಚಲಾಗಿತ್ತು. ಗುಜರಾತ್ನ ಗೃಹ ಸಚಿವ ಹರ್ಷ ಸಾಂಘ್ವಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೀಡಿದ್ರು. ಈಗಾಗಲೇ ಲಂಡನ್ನಲ್ಲಿದ್ದಂಥ ವಿಜಯ್ ರೂಪಾನಿಯವರ ಪತ್ನಿ ಹಾಗೂ ಮಗ ಗಾಂಧಿನಗರಕ್ಕೆ ಆಗಮಿಸಿದ್ದಾರೆ. ಗಾಂಧಿನಗರದಲ್ಲಿರುವಂಥ ವಿಜಯ್ ರೂಪಾನಿ ನಿವಾಸಕ್ಕೆ ಸಿಎಂ ಭೂಪೇಂದ್ರ ಪಟೇಲ್, ಗೃಹ ಸಚಿವ ಹರ್ಷ ಸಾಂಘ್ವಿ ಅವರು ಕೂಡ ಭೇಟಿಯನ್ನ ನೀಡಲಿದ್ದಾರೆ. ಮಾಜಿ ಸಿಎಂ ವಿಜಯ್ ರೂಪಾನಿಯವರು 2016-2021 ಗುಜರಾತ್ನ ಸಿಎಂ ಆಗಿದ್ರು. ರಾಜ್ಕೋಟ್ ವಿಧಾನಸಭಾ ಕ್ಷೇತ್ರವನ್ನು ವಿಜಯ್ ರೂಪಾನಿಯವರು ಪ್ರತಿನಿಧಿಸಿದ್ರು. ಹೀಗಾಗಿ ವಿಜಯ್ ರೂಪಾನಿಯವರ ಅಂತ್ಯಕ್ರಿಯೆಯನ್ನು ರಾಜ್ಕೋಟ್ ನಗರದಲ್ಲೇ ನೆರವೇರಿಸುವುದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಸಕಲ ಸರ್ಕಾರಿ ಗೌರವಗಳನ್ನು ಸಲ್ಲಿಸಬೇಕಾಗತ್ತೆ. ಮಾಜಿ ಸಿಎಂ ಆಗಿ ಕಾರ್ಯವನ್ನು ನಿರ್ವಹಿಸಿದವರು ನೋಡಿ, ಇವರು ಕೂಡ ಲಂಡನ್ಗೆ ತೆರಳ್ತಾ ಇದ್ರು. ಇವರ ಫ್ಯಾಮಿಲಿಯವರನ್ನು ನೋಡಬೇಕು ಅನ್ನುವಂಥ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ ಈ ಒಂದು ಅವಘಡ, ಈ ಒಂದು ದುರಂತ ಸಂಭವಿಸಿತು. ಮೊದಲಿಗೆ ಮೃತದೇಹವನ್ನು ಪತ್ತೆ ಹಚ್ಚೋದಕ್ಕೆ ತೀರಾ ಕಷ್ಟ ಆಗಿತ್ತು. ಇದೀಗ ಮೃತದೇಹ ಪತ್ತೆ ಹಚ್ಚಲಾಗಿದೆ, ಜೊತೆಗೆ ಹಸ್ತಾಂತರವನ್ನು ಕೂಡ ಮಾಡಲಾಗಿದೆ. ಇವತ್ತು ಅಂತಿಮ ವಿಧಿವಿಧಾನ, ಅಂತ್ಯ ನಮನಕ್ಕೆ ಅಂತ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಬ್ರಿಟಿಷ್ ಏರ್ವೇಸ್ನಲ್ಲಿ ತಾಂತ್ರಿಕ ದೋಷ, ಹೆಥ್ರೋ ವಿಮಾನ ನಿಲ್ದಾಣದಲ್ಲಿ ಸೇಫ್ ಲ್ಯಾಂಡಿಂಗ್. ಲಂಡನ್ಗೆ ಮತ್ತೆ ವಾಪಸ್ಸಾದ ಬ್ರಿಟಿಷ್ ಏರ್ವೇಸ್. ಲಂಡನ್ನಿಂದ ಚೆನ್ನೈಗೆ ಬರ್ತಾ ಇದ್ದಂಥ ವಿಮಾನ, 360 ಪ್ರಯಾಣಿಕರನ್ನ ಹೊತ್ತು ಬರ್ತಾ ಇದ್ದಂಥ ವಿಮಾನ ಹೆಥ್ರೋ ವಿಮಾನ ನಿಲ್ದಾಣದಲ್ಲಿ ಸೇಫ್ ಲ್ಯಾಂಡಿಂಗ್ ಆಗಿದೆ. ಲ್ಯಾಂಡಿಂಗಿಗೂ ಮುನ್ನ ಡೋವರ್ ಜಲಸಂಧಿ ಮೇಲೆ ರೌಂಡ್ಸ್ ಹಾಕಲಾಗಿತ್ತು. ರೌಂಡ್ಸ್ನ ಬಳಿಕ ಸೇಫ್ ಆಗಿ ಲ್ಯಾಂಡ್ ಆಗಿರುವಂಥ ವಿಮಾನ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕೆಲ ಹೊತ್ತುಗಳ ಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಇದೀಗ ಎಲ್ಲವೂ ಕೂಡ ಸರಿಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಡಿ, ಲಂಡನ್ನಿಂದ ಚೆನ್ನೈಗೆ ತೆರಳ್ತಾ ಇತ್ತು. 360 ಪ್ರಯಾಣಿಕರನ್ನು ಹೊತ್ತು ಬರ್ತಾ ಇದ್ದಂಥ ವಿಮಾನ ಇದು. ಬ್ರಿಟಿಷ್ ಏರ್ವೇಸ್ನಲ್ಲಿ ತಾಂತ್ರಿಕ ದೋಷ ಕಾಣಿಸ್ಕೊಂಡಿದ್ದು. ಇದು ಸಹಜವಾಗಿ ಆತಂಕಕ್ಕೆ ಕಾರಣವಾಗಿತ್ತು. ಬಟ್ ಎಲ್ಲವೂ ಈಗ ನಾರ್ಮಲ್ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಲಂಡನ್ಗೆ ಇದೀಗ ಮತ್ತೆ ವಾಪಸ್ ಆಗಿದೆ ಬ್ರಿಟಿಷ್ ಏರ್ವೇಸ್ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಇದೀಗ ವಿಮಾನಯಾನ ಅಂತ ಹೇಳಿದ್ರೇನೆ ಆತಂಕ ಪಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರೋ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ. ಕೆಲ ಹೊತ್ತುಗಳ ಕಾಲ ಆತಂಕ ನಿರ್ಮಾಣ ಆಗಿತ್ತು. ಯಾಕಂದರೆ ಇದರಲ್ಲಿ ಪ್ರಯಾಣಿಕರು ಕೂಡ ಇದ್ದರು. ಸಹಜವಾಗಿಯೇ ಒಂದು ಆತಂಕದ ವಾತಾವರಣ ಇತ್ತು. ಯಾಕಂದರೆ ಇನ್ನೂ ನಾವು ಈ ವಿಮಾನ ದುರಂತವನ್ನು ಮರ್ತೇ ಇಲ್ಲ. ಬ್ರಿಟಿಷ್ ಏರ್ವೇಸ್ಗಳ ಹಾರಾಟ ರದ್ದು. ಲಂಡನ್ ಟು ಚೆನ್ನೈ, ಚೆನ್ನೈ ಟು ಲಂಡನ್, 2 ಕಡೆಯಿಂದ ಹಾರಾಟವನ್ನೇ ರದ್ದು ಮಾಡಲಾಗಿದೆ. ವಿಮಾನ ಹಾರಾಟ ರದ್ದು ಹಿನ್ನೆಲೆಯಲ್ಲಿ ತೀವ್ರ ಸಂಕಷ್ಟ ಎದುರಾಗ್ತಾ ಇದೆ. ಬ್ರಿಟಿಷ್ ಏರ್ವೇಸ್ಗಳ ಹಾರಾಟವನ್ನ ರದ್ದು ಮಾಡಿರೋದ್ರಿಂದ ಸಹಜವಾಗಿಯೇ ಒಂದಷ್ಟು ಸಮಸ್ಯೆಗಳಂತೂ ಹುಟ್ಕೊಳ್ತಾ ಇದೆ. ಲಂಡನ್ ಟು ಚೆನ್ನೈ, ಚೆನ್ನೈ ಟು ಲಂಡನ್, 2 ಕಡೆಯಿಂದ ಹಾರಾಟವನ್ನ ರದ್ದು ಮಾಡಿಬಿಟ್ರು. ವಿಮಾನ ಹಾರಾಟ ರದ್ದು ಹಿನ್ನೆಲೆಯಲ್ಲಿ ತೀವ್ರ ಸಂಕಷ್ಟ ಹುಟ್ಕೊಂಡಿದೆ. ಕೆಲ ಹೊತ್ತುಗಳ ಕಾಲ ಆತಂಕದ ವಾತಾವರಣ ಒಂದು ಕಡೆಯಲ್ಲೇ ಆದರೆ, ಇನ್ನೊಂದು ಕಡೆಯಲ್ಲಿ ಈ ಹಾರಾಟವನ್ನೇ ರದ್ದು ಮಾಡಿದ್ರಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕೂಡ ಎದುರಾಗ್ತಾ ಇದೆ. ಸಂಕಷ್ಟದ ಪರಿಸ್ಥಿತಿ ಕೂಡ ಎದುರಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಹಳ ಎಚ್ಚರಿಕೆಯಿಂದ ಈ ಸಂದರ್ಭದಲ್ಲಿ ಇರಬೇಕಾಗತ್ತೆ. ನೋಡಿ, 2 ಕಡೆಯಿಂದಲೂ ಕೂಡ ಹಾರಾಟವನ್ನು ಬಂದ್ ಮಾಡಿರೋದು. ಈ ಹಿನ್ನೆಲೆಯಲ್ಲಿ ಸಮಸ್ಯೆ ಸಂಕಷ್ಟ ಎದುರಾಗ್ತಾ ಇದೆ. ಬ್ರಿಟಿಷ್ ಏರ್ವೇಸ್ಗಳ ಹಾರಾಟವನ್ನು ರದ್ದು ಮಾಡಿಬಿಟ್ಟಿದ್ದಾರೆ.